ಈಗ ಅವತ್ತು ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದವರು, ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರಿ. ನಿಮ್ಮ ಕಲೆ ಬಗ್ಗೆ, ನಿಮ್ಮ ಪ್ರತಿಭೆ ಬಗ್ಗೆ, ನಿಮ್ಮಲ್ಲೂ ಒಬ್ಬ ಕಲಾವಿದ ಇದಾನೆ ಅಂತ ಅವತ್ತಿನ ಸುತ್ತಮುತ್ತ ಜನರಿಗೆ ಅನ್ಸಿತ್ತಾ? ಇಲ್ಲ ಯಾವತ್ತು ಆ ತರ ಮಾತಾಡ್ಲಿಲ್ಲ. ಯಾಕಂದ್ರೆ ನನ್ನ ಒಂದು ಡ್ರೀಮ್ ಹೋಗಿ ಊರ್ ತುಂಬಾ ಹೇಳ್ಕೊಂಬಂದ್ರೆ ಅದಕ್ಕೆ ಯಾರು ಬೆಲೆ ಕೊಡಲ್ಲ ಮೇಡಮ್. ಇವತ್ತು ನಿಮ್ಮ ನೋವಿಗೆ ಯಾರು ಹೇಳ್ಕೊಂಡಷ್ಟು ಅದಕ್ಕಿಂತ ನೋವು ಜಾಸ್ತಿ ಆಗುತ್ತೆ ಹೊರತು ಅದಕ್ಕೆ ಯಾರು ಸ್ಪಂದಿಸಲ್ಲ. ನಿಮ್ಮ ನೋವನ್ನ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಜೊತೆಗೆ ಹೋಗಿ ನೀವು ಹೇಳ್ಕೊಂಡಾಗ ಮಾತ್ರ ಆ ಒಂದು ನೋವಿಗೆ, ಆ ಒಂದು ಕಷ್ಟಕ್ಕೆ ವ್ಯಾಲ್ಯೂ ಇರುತ್ತೆ ಹೊರತು ಆ ಇನ್ನ ಕಷ್ಟಕ್ಕೆ ಇನ್ನ ದಾಳಿಗೊಂದು ಕಲ್ಲು ಅಂತಾರೆ ಗೊತ್ತಾ, ಆ ತರ ಆಗುತ್ತೆ. 100% ಮೇಡಮ್. ನಾನು ಒಂದು ಆಡಿಷನ್ ಇರುತ್ತೆ ನನಗೆ, ನನ್ನ ಫ್ರೆಂಡ್ಸಿಗೆ ಬಂದ್ಬಿಟ್ಟು ಹೇಳ್ತೀನಿ, ಮಗ ನಾಳೆ ಆಡಿಷನ್ ಕೊಂಡ್ರು, ನಾಳೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಆಡಿಷನ್ ಇದೆ, ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು, 5 ಗಂಟೆ ಹೋಗ್ಬೇಕು ಮಗ, ಈ ತರ ಸಿನಿಮಾ ಕೊಡಂಗೆ ಹಿಂಗೆ ಅಂತೆಲ್ಲ ಹೇಳ್ತೀನಿ. ಯಾವ್ದೋ ಮಚ್ಚ ಯಾವ್ದೋ ಸೂಪರ್ ಆಗಂತಾರೆ. ಕಟ್ ಮಾಡಿ ನಾನು ಎದ್ದಲಕ್ಕಿನ ಮುಂದೆ ಅವರೇ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಲ್ಲಿಗೆ. ನನ್ನ ಫ್ರೆಂಡ್ಸೇ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಹಂಗಂದ್ಕೊಂಡು ಕೆಲವೊಂದು ವಿಷಯಗಳು ಒಂದು ಸದ್ಯದಲ್ಲಿ ಈ ನಡುವೆ ತಿಳ್ಕೊಂಡಿರೋದು, ಆಗೋವರೆಗೂ ಯಾವುದೇ ಕೆಲ್ಸಗಳನ್ನೂ ನಾವು ಹೇಳ್ಕೊಳ್ಬಾರ್ದು. ನಾವು ಅದ್ರ ಹಿಂದೆನೆ ಬಿದ್ದಿರ್ಬೇಕು, ಯಾವತ್ತು ಅದ್ರ ಹಿಂದೆ ಓಡ್ಬೇಕು ಮೇಡಮ್. ನಾವು ಸುಮ್ನೆ ಕುಂತ್ಕೊಂಡು ತಿನ್ನನ್ಗೆ ಕೊಪ್ಪರ್ಗೆ ಇದ್ರು ಸಾಲದು ಅಂತಾರಲ್ಲ, ಹಂಗಲ್ಲ, ಆಗಲ್ಲ. ನಮ್ಮ ಗುರಿ ಕನ್ಸು ಅಂತಂದ್ರೆ ಗೊತ್ತಾ, ಅದರಿಂದ ನಾವು ಓಡ್ಬೇಕು ಯಾವಾಗ್ಲೂ. ಅದು ನನಗೆ ನೆನಪಾಗ್ತಿರುತ್ತೆ. ಪ್ರತಿದಿನ ನಾನು ನನ್ನ ಗುರಿ ಕನಸಿಂದ ನಾನು ಓಡ್ತಿದ್ದೆ. ಪ್ರತಿದಿನ ನಾನು ಏನಾಗಕ್ ಬಂದಿದ್ದೀನಿ ನಾನು ನೆನಪಿಸ್ಕೊಂತಿದ್ದೆ. ಅದರಿಂದ ಓಡಿದೀನಿ, ಪಾದಯಾತ್ರೆ ಮಾಡಿದೀನಿ, ತುಂಬಾ ಶ್ರಮ ಹಾಕಿದೀನಿ, ಎಫರ್ಟ್ ಹಾಕಿ ಕಷ್ಟಪಟ್ಟಿದ್ದೀನಿ. ಮನ್ಸಲ್ಲಿ ಹೀರೋ ಆಗ್ಬೇಕು ಅನ್ನೋ ಆಸೆ, ಅಲ್ಲಿ ನೋಡಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್, ಯಾರೋ ತೆರೆ ಮೇಲೆ ಹೀರೋ ಆಗಿರ್ತಾರೆ. ನಿಮ್ಮ ಕನಸು ಅಲ್ಲಿ ಕಣ್ಣಲ್ಲಿ ನೀರ್ ತರಿಸ್ತಿತ್ತ? ಯಾವ ತರ ಮೇಡಮ್ ಟಿಲ್ ಟುಡೇ ನನಗೆ ತರಿಸಿದೆ ಮೇಡಮ್. ಬಿಕಾಸ್ ಏನಂತಂದ್ರೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಂಗೆ ತುಂಬಾ ಖುಷಿ ಆಯ್ತು. ಯಾರು ಕೇಳಿರ್ಲಿಲ್ಲ. ನಾನು ಹೀರೋ ಆಗ್ಬೇಕಂತ ಬಂದಿದ್ದು ಮೇಡಮ್. ಹೀರೋ ಅಂತಾರೆ ಕಲಾವಿದ ಆಗ್ಬೇಕು ಅಂತ ಬಂದೆ. ನಾನು ಎಲ್ಲಾನು ಎಷ್ಟು ಕಷ್ಟ ಪಡ್ತಿದ್ದೆ. ಆಮೇಲೆ ಏನೋ ಅದೇ ಟಿವಿ ಶೋಗಳು ಮಾಡ್ತಿದ್ದೆ, ಹೋಗ್ತಿದ್ದೆ. ಎಷ್ಟೊಂದು ಶೋಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡ್ತಿದ್ದೆ. ಇವತ್ತು ಸ್ಟೇಜ್ ಮೇಲೆ ಬರ್ತಿದಾರೆ ಅಂದಾಗ ಅವ್ರಿಗೆಲ್ಲ ಕೋಲ್ಡ್ ಫೈರ್ ಹಾಕಿ, ಬ್ಲಾಸ್ಟ್ ಹಾಕಿ, ಎಲ್ಲ ಫುಲ್ ಕೊರಿಯೋಗ್ರಫಿ, ಡ್ಯಾನ್ಸರ್ಸ್ ಎಲ್ಲ ಬಂದು ಫುಲ್ ಪ್ರಾಪರ್ಟಿ ಎಲ್ಲ ಹಾಕ್ಬಿಟ್ಟು ಎಂಟ್ರಿ ಮಾಡಿಸ್ತಿದ್ವಿ. ಒಂದು ಸಿನಿಮಾ ಬಗ್ಗೆ ಮಾತಾಡೋರು, ಹೋಗೋರು. ಆ ಟೈಮಲ್ಲಿ ಕೆಳಗಡೆ ನಿಂತಿರ್ತಿದ್ದೆ ಮೇಡಮ್. ಅವ್ರು ಹೀಗೆ ಸ್ಟೇಜ್ ಮೇಲೆ ನಿಂತಿರೋರು, ಅವ್ರು ಬರೋದು ಹೋಗೋದು. ನನ್ನ ಮನ್ಸಲ್ಲಿ ನಾನು ಏನ್ ಅನ್ಕೊಂಬಿದ್ದೆ, ನನ್ನ ಗುರಿ, ನನ್ನ ಕನ್ಸು ಇನ್ನ ಇದೇ ಆಗ್ತಾ ಇದೆಯಲ್ಲ. ಪ್ರತಿದಿನ ನಾನು ಅಂದ್ಕೊಂಡಿದ್ ಬಿಟ್ಟು ಏನೋ ಮಾಡ್ತಾ ಇದ್ದೀನಿ. ಎಷ್ಟೊಂದ್ ಜನಕ್ಕೆ ದೇವ್ರ ಕೈ ಹಿಡ್ದಿದ್ದಾನೆ, ಕಲಾ ಸರಸ್ವತಿ ಕೈ ಹಿಡ್ದಿದ್ದಾಳೆ. ಇನ್ನೂ ನನಗೆ ಅವಕಾಶ ಸಿಕ್ಕಿಲ್ವಲ್ಲ, ಏನ್ ಮಾಡುದು? ಎಷ್ಟೊಂದು ಪ್ರಯತ್ನ ಪಡ್ತಾ ಇದೀನಿ. ಅಷ್ಟೇ ಟೇಕ್ ಆಫ್ ಆಗೋ ಟೈಮಲ್ಲಿ ಸ್ಟಾಪ್ ಆಗ್ತಾ ಇದೆ. ಅವ್ರದಲ್ಲಿ ಒಂದು ಸ್ಟಾರ್ ಅರ್ಧನ ಎಂಟ್ರಿ ಆಗ್ತಿದೆ ಅಂತಂದಾಗ ಕೆಳಗಡೆ ಅಲ್ಲಿ ನಾವು ಫೈರ್ ಆಗ್ತಿದೆ. ನನ್ನ ಹೃದಯದಲ್ಲಿ ಫೈರ್ ಆಗ್ತಿರೋದು ಮೇಡಮ್. ಯಾಕಂದ್ರೆ ಆ ಸ್ಟೇಜ್ ಮೇಲೆ ಒಂದಿನಾದ್ರೂ ನಾನು ನಿಲ್ಬೇಕಲ್ವಾ. ನಾನು ಅವತ್ತು ಒಂದು ಕಲಾವಿದನಾಗಿ, ಪರಿಪೂರ್ಣ ಕಲಾವಿದನಾಗಿ ಆ ಸ್ಟೇಜ್ ಮೇಲೆ ನಿಲ್ಬೇಕು. ನನಗೂನು ಎಲ್ರು ಕೋಲ್ಡ್ ಫೈರು, ಬ್ಲಾಸ್ಟು, ಎಂಟ್ರಿ, ಪ್ರಾಪರ್ಟಿ ಎಲ್ಲ ಹಾಕ್ಬಿಟ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕು. ಎಷ್ಟು ವರ್ಷ ನನ್ನ ಲೈಫ್ ಇದು, ಯಾವತ್ತಾಗುತ್ತೆ ನನ್ನ ಕನ್ಸು ಗುರಿ, ಯಾವತ್ತು ರೀಚ್ ಆಗುತ್ತೆ ಅಂತ ರೀಸೆಂಟ್ ವರ್ಗು ನಾನು ಅನ್ಕೊಂಡಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಗೋವರೆಗೂ ನನ್ನ ಮನ್ಸಲ್ಲಿ ತುಂಬಾ ಅನ್ಕೊಂಡಿದ್ದೀನಿ ಮೇಡಮ್. ಯಾಕಂದ್ರೆ ಬಟ್ ಅವತ್ತು ನನ್ನಲ್ಲಿ ಕೆಲ್ಸಕಾರ, ಅದು ಅಷ್ಟೇ ಕನ್ಸು ಕಾಣ್ಬೋದು, ಅಷ್ಟೇ ತಿರ್ಕನ ಕನಸು ಅಂತಾರಲ್ಲ, ಹಾಗೆ ಕನ್ಸು ಕಾಣ್ಬೋದು. ಬಟ್ ಆದ್ರೆ ನಾನು ಯಾವತ್ತೂ ನನ್ನ ಕನ್ಸನ್ನ ನಾನು ಮಲಗಕ್ ಬಿಡ್ಲಿಲ್ಲ ಮೇಡಮ್. ಯಾವತ್ತು ಬಡ್ದು ಎಬ್ಬಳಿಸ್ತಾ ಇದ್ದೆ ಅದನ್ನ. ಖುಷಿ ಇದೆ ಮೇಡಮ್, ನನಗೆ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ಎಲ್ಲಾ ತರ ಲೈಫಲ್ಲಿ ನೋಡಿದೀನಿ ಮೇಡಮ್. ಅದ್ಯಾವುದು ನೋಡ್ದಲೆ ನಾನು ಸುಮ್ನೆ ಏನೋ ನಾಮಕಾವಸ್ಥೆಗೆ ಬಂದ್ಬಿಟ್ಟು ಹೀರೋ ಆಗಿಲ್ಲ ಮೇಡಮ್. ನಾನು ಮೊದಲನೇ ದಿನ ಆಕ್ಟಿಂಗ್ ಮಾಡುವಾಗ್ಲೂ ಸಮೇತ ನನ್ಗೆ ಅಂದ್ಕೊಂಡಿದ್ದೆ, ಒಂದು ಸೆಕೆಂಡ್, ಒಂದು 10 ನಿಮಿಷ ಹೋಗಿ ಎಲ್ಲೋ ಒಂದ್ ಕಡೆ ಕುತ್ಕೊಂತೀನಿ. ಡೈರೆಕ್ಟ್ರು ಬಂದು ಏನೋ ಮಾತಾಡ್ಬಿಟ್ಟು ಏನೋ ಹೇಳ್ತಾರೆ, ಅವ್ರದ್ದು ಲೈಫ್ ಸ್ಟೋರಿ ಎಲ್ಲ. ನನ್ನ ಫ್ಯಾಮಿಲಿ ನೆನಪಿಸ್ಕೊಂತೀನಿ, ನನ್ನ ವೈಫ್ನ ನೆನಪಿಸ್ಕೊಂತೀನಿ, ನನ್ನ ಕುಟುಂಬ ನೆನಪಿಸ್ಕೊಂತೀನಿ, ನನ್ಗೆ ಆಗಿರ್ತಕ್ಕಂಥ ಕೆಲವೊಂದು ಫ್ರೆಂಡ್ಸ್ಗಳು, ಸಪೋರ್ಟ್ ಮಾಡಿರ್ತಕ್ಕಂಥ ಫ್ರೆಂಡ್ಸ್ಗಳನ್ನ ನೆನಪಿಸ್ಕೊಂತೀನಿ. ಇವತ್ತು ನಾನು ಆಕ್ಟ್ ಮಾಡಿಲ್ಲ ಅಂದ್ರೆ, ಇವತ್ತು ನಾನು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ನನ್ನ ಲೈಫೇ ಎಂಡು. ಇಷ್ಟು ವರ್ಷ ನನ್ ಕಾದಂತ ಒಂದು ಗುರಿ ಕನ್ಸು ಇವತ್ತು ನನಗೆ ತೆರೆ ಮೇಲೆ ಬರೋದಿಕ್ಕೆ, ಆಕ್ಟ್ ಮಾಡೋದಿಕ್ಕೆ, ಕ್ಯಾಮ್ರಾ ಎದುರುಗಡೆ ಆಕ್ಟ್ ಮಾಡೋದಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಅವಕಾಶನ ನಾನು ನೀಟಾಗಿ ಯುಟಿಲೈಸ್ ಮಾಡ್ಕೊಬೇಕು. ಯಾರೇನೇ ಅಂದ್ಕೊಂಡ್ಲಿ ನಾನು ಅದ್ರಲ್ಲಿ ಗೆಲ್ಲಬೇಕು. ನನ್ನ ಕೆಲಸ ನಾನು ಮಾಡ್ಬೇಕು. ಸಿನಿಮಾ ಹಿಟ್ ಆಗುತ್ತೆ, ಫ್ಲಾಪ್ ಆಗುತ್ತೆ, ನಮ್ಮ ಕೈಲಿ ಇರಲ್ಲ ಮೇಡಮ್. ನಾನು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕೆಲಸನ ಇಲ್ಲಿ ನಾನು ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನೋ ವ್ಯಕ್ತಿ ನಾನು. ಅವತ್ತೇ ಫಿಕ್ಸ್ ಆಗಿದೆ ಮೇಡಮ್, ನಾನು ನನ್ನ ಕೆಲಸ ನೀಟಾಗಿ ಮಾಡ್ಬೇಕು. ಯಾರೇನಾದ್ರು ಅಂದ್ಕೊಂಡ್ಲಿ.
ಇಷ್ಟು ಕಷ್ಟಪಟ್ಟಿದ್ದೀನಿ, ಅಷ್ಟು ಕಷ್ಟಕ್ಕೆ ನಾನು ಒಂದು ಉತ್ತರ ಅನ್ನೋದು ಕೊಡ್ಲೇಬೇಕು. ಯಾರಿಗೋಸ್ಕರ ಅಲ್ಲ ಮೇಡಮ್, ನಾನೇ ಈ ಈ ಕನ್ಸನ್ನ ಕಂಡಿದ್ದು ನಾನೇನೆ, ಹಿಂಗ ಆಗ್ಬೇಕು ಅಂತೇಳಿ. ಆ ಕನ್ಸನ್ನ ನಾನೇ ಫುಲ್ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಬೇಕು ಹೊರತು ಬೇರೆಯವ್ರು ಬಂದ್ ಮಾಡೋದಿಕ್ಕಲ್ಲ. ಇವತ್ತು ಕ್ಯಾಮ್ರಾ ಮುಂದೆ ಅವಕಾಶ ಕೊಡ್ಬೋದು, ನಾನೇ ಆಕ್ಟ್ ಮಾಡ್ಬೇಕು. ಅಲ್ಲಿ ನಾನೇ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂತಂದ್ರೆ ನನ್ನ ಕನ್ಸಿಗೆ ಒಂದು ಅರ್ಥನೇ ಇರಲ್ಲ. ಅವತ್ತೇ ಡಿಸೈಡ್ ಆಗಿದ್ದೆ ಮೇಡಮ್, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಅಷ್ಟು ಕಷ್ಟಕ್ಕೆ ನನ್ನ ಪ್ರತಿಫಲ ನಾನು ಗೆಲ್ಲೇಬೇಕು ಅಂತೇಳಿ. ರಾಮು ಇನ್ಸ್ಪಿರೇಷನ್ ಆಗಿ ನಿಲ್ತಾರ. ಎಷ್ಟೋ ಯುವಕರು ಕನ್ಸ್ ಕಾಣ್ತಾರೆ, ಸಕ್ಸಸ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾರೆ, ದಾರಿಗಳು ಫೇಲ್ಯೂರ್ ಆಗ್ತವೆ, ಸೋತ್ಬಿಟ್ಟು ಹೊರಗೆ ಹೋಗ್ಬಿಡ್ತಾರ ಅಲ್ಲಿಂದ, ನನ್ಗೆ ಕನ್ಸ್ ಆಗಲ್ಲ ಅಂತ. ಸೊ ಅಂತವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ನಿಲ್ಬೇಕು ಅಂತ ಅಂದಾಗ ನವರಂಗಿಂದ ಇಳಿದಾದ್ಮೇಲೆ ಹೇಗಿತ್ತು ಜೀವನ, ಹೇಗೆ ಇಲ್ಲಿಗೆ ತಂದು ನಿಲ್ಸಿದ್ದು? ಏಳು ಬೀಳು ನೀವು ವಾಪಸ್ 100% ಅಯ್ಯೋ, ನಾನು ಮತ್ತೆ ನಾನು ಬೆಂಗಳೂರೇ ಬಿಟ್ಟು ನನ್ನ ಮನೆಗೆ ಹೋಗೋ ನನ್ನ ದಿನಗಳು ನಾನು ಅನುಭವಿಸಿದ್ದೀನಿ. ಇನ್ಸ್ಪಿರೇಷನ್ ಆಗೋದಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಮೇಡಮ್. ಆದ್ರೆ ಒಂದಂತ ಹೇಳ್ತೀನಿ ಮೇಡಮ್, ನಾವೊಬ್ರು ಹೆಲ್ಪ್ ಮಾಡಿದ್ರೆ ನಮ್ಗೊಬ್ರು ಹೆಲ್ಪ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಯಾರೇ ಆಗ್ಲಿ ಮೇಡಮ್ ನನ್ನ ಹತ್ರ ಬಂದು ಕೆಲ್ಸದ ಬಗ್ಗೆ ಏನೇ ಕೇಳಿದ್ರು, ನನಗೂ ಪರಿಚಯ ಇಲ್ಲ ಅಂತಂದ್ರು ನಾನು ಪ್ರೀತಿಯಿಂದ ಖುಷಿಯಿಂದ ನಾನು ಹೇಳ್ಕೊಡ್ತೀನಿ. ಯಾವುದೇ ಕೆಲಸ ಆಗಿರ್ಲಿ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ಮೇಡಮ್. ಯಾಕೆ ಗೊತ್ತಾ, ಇವತ್ತು ನಾನು ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾಳೆ ಅವನು ಎಲ್ಲೋ ಇನ್ನೊಂದು ಜಾಗದಲ್ಲಿ ಎಲ್ಲೋ ಹೋಗಿ ಏನೋ ಕಲಿತಾನೆ. ಕಲ್ತಾದ್ಮೇಲೂ ಸಮೇತ ಅವನು ಇವನ ಹತ್ರ ಓದೆ ಅವತ್ತು ಇವ್ನು ಹೇಳ್ಕೊಡ್ಲಿಲ್ವಲ್ಲ ಅಂತಂತಾನೆ. ಅವತ್ತು ನಾವು ತುಂಬಾ ಚಿಕ್ಕವರಾಗಿರ್ತೀವಿ, ಅವತ್ತು ನಾವ್ ಹೇಳ್ಕೊಟ್ಟಾಗ ನಾವು ತುಂಬಾ ದೊಡ್ಡವರಾಗಿರ್ತೀವಿ. ನಾನು ಅದನ್ನ ನಂಬಂತ ವ್ಯಕ್ತಿ ಮೇಡಮ್. ಏನಿಲ್ಲ ಮೇಡಮ್, ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ನಾನೇ ಅಂತಲ್ಲ, ಯಾರು ಬೇಕಾದ್ರೂ ಗೆಲ್ತಾರೆ. ಬಟ್ ಎಷ್ಟೋ ಸಾವಿರಾರು ಜನ ಅವಕಾಶಗಳಿಲ್ದಲೆ ವಂಚಿತರಾಗಿದ್ದಾರೆ. ಬಟ್ ಎಲ್ರಿಗೂ ನಾನು ಹೇಳೋದೇನು ಗೊತ್ತಾ ಮೇಡಮ್, ಶ್ರಮ ಪಡ್ಬೇಕು. ಶ್ರಮ ಪಡೋದಂದ್ರೆ ಕಷ್ಟ ಪಡೋದಂತಲ್ಲ ಮೇಡಮ್, ಒಂದು ಒಳ್ಳೆ ರೀತಿಯಿಂದ ಅದಕ್ಕೆ ಒಂದು ಕೆಲಸ ಅಂತಂದಾಗ ಅದಕ್ಕೊಂದು ನೀಟ್ ಪ್ಲಾನ್ ಮಾಡ್ಕೊಬೇಕು. ಪ್ಲಾನ್ ಮಾಡ್ಕೊಂಡು ನಾನು ಯಾವ ದಾರಿನಲ್ಲಿ ಹೋದ್ರೆ ನಾನು ಈಸಿ ಆಗತ್ತೆ, ಹೆಂಗ್ ಹೋದ್ರೆ ಈಸಿ ಆಗತ್ತೆ. ನಾವು ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಬೇಗನೆ ಮನೆಗೆ ಹೋಗ್ತೀವಿ. ಅದಕ್ಕೊಂದು ಒಳ್ಳೆ ಪ್ರೊಸೆಸ್ ಇಟ್ಕೊಂಡು ನೀಟಾಗಿ ಹೋದಾಗ ನಾವು ನಮ್ ಕನಸು ಗುರಿಯಿಂದ ಬಿದ್ದಾಗ ಖಂಡಿತ ರೀಚ್ ಆಗ್ತೀವಿ. ಅದು ಯಾರೇ ಆಗಿರ್ಲಿ, ನಾನೇ ಅಂತಲ್ಲ, ನನ್ನ ಜೀವನ ಪ್ರತಿದಿನ ನಾನೇ ನೆನಪಿಸ್ಕೊಂತೀನಿ. ಅವತ್ತಿನ ದಿನಕ್ಕೆ ಇವತ್ತು ಕಂಪೇರ್ ಮಾಡ್ಕೊಂಡ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಅಂತ ನಾನು ಖುಷಿ ಪಟ್ಟಿದ್ದೀನಿ. ಅಂದ್ರೆ ರಾಮು ಜೀವನ, ಜವಾಬ್ದಾರಿ, ಕನಸು ಮೂರನ್ನು ಅರ್ಥ ಮಾಡ್ಕೊಂಡಿದ್ದ ಕಾರಣಕ್ಕೆ ಇವತ್ತು ಈ ತರ ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ. ಒಂದು ವೇಳೆ ನಾನು ಹೀರೋ ಆಗ್ಲೇಬೇಕು ಅಂತ ಓಟದಲ್ಲಿ ಓಡಿದ್ರೆ, ಜವಾಬ್ದಾರಿಗಳನ್ನ ಮರ್ತಿದ್ರೆ ರಾಮ್ ಏನಾಗಿರ್ತಿದ್ರಿ ಇವತ್ತು? ನಿಮ್ ಎದುರುಗಡೆ ಅಂತ ಆಗ್ತಿರ್ಲಿಲ್ಲ. ಮೇ ಬಿ ಇಂಡಸ್ಟ್ರಿಯಿಂದನೇ ದೂರ ಇರ್ತಿದ್ದೆ ಮೇಡಮ್. ಯಾಕಂದ್ರೆ ನನ್ಗೆ ಅಷ್ಟು ತುಂಬಾ ಇತ್ತು ಮೇಡಮ್ ಜವಾಬ್ದಾರಿ. ನಾನು ತುಂಬಾ ಒಂದು ಶೋ ಅಲ್ಲಿ ತುಂಬಾ ದುಡ್ಡು ಕಳ್ಕೊಂಡಿದ್ದೆ, ತುಂಬಾ ನೋವು ಪಟ್ಟಿದ್ದೆ, ತುಂಬಾ ಅವಮಾನಗಳಾಗಿತ್ತು, ತುಂಬಾ ಪ್ರೆಷರ್ ಇತ್ತು. ನನಗೆ ಕೆಲಸ ಇರ್ಲಿಲ್ಲ, ಸಿನಿಮಾ ಬೇರೆ ಕಂಪ್ಲೀಟ್ ಆಗಿತ್ತು, ರಿಲೀಸ್ ಆಗಿರ್ಲಿಲ್ಲ. ಈ ಕಡೆ ಆಕ್ಟಿಂಗ್ ಮಾಡ್ಲಾ, ಈ ಕಡೆ ಕೆಲಸ ಮಾಡ್ಲಾ, ಈ ಕಡೆ ಮನೆ ಕಡೆಗೆ ಹೋಗ್ಲಾ, ಈ ಕಡೆ ಫ್ಯಾಮಿಲಿ ನೋಡ್ಕೊಂಡ್ಲಾ. ನನ್ನ ನಂಬಿ ಅಷ್ಟು ಜನ ಬದುಕ್ತಿದ್ದಾರೆ, ಅವರಿಗೆ ಏನ್ ಹೇಳಿ, ಅವ್ರಿಗೆ ಏನ್ ಕೆಲಸ ಮಾಡ್ಲಿ? ಯಾಕಂದ್ರೆ ಅವರೆಲ್ಲ ನನ್ನ ನಂಬಿ ಬಂದಿದ್ದಾರೆ. ನಾನಿವತ್ತು ಧೈರ್ಯ ಕಳ್ಕೊಂಡು ಕುತ್ಕೊಂಡ್ರೆ ನನ್ನ ಜೊತೆಗೆ ಅವರು ಕುಗ್ಗೋಗ್ತಾರೆ. ನಾನೇ ನನ್ನಲ್ಲಿ ತುಂಬಾ ನೋವಿತ್ತು ಮ್ಯಾಮ್. ಬಟ್ ನನ್ನಲ್ಲಿ ನೋವಿದ್ರು ನನ್ನ ಜೊತೆಗಿರೋ ನಾನು ಹೇಳ್ಕೊಂತಿರ್ಲಿಲ್ಲ. ಯಾಕಂದ್ರೆ ನಾನೇ ಧೈರ್ಯ ಕಳ್ಕೊಂಡ್ರೆ ಅವ್ರಿಗೆ ಯಾರು ಧೈರ್ಯ ಕೊಡ್ತಾರೆ ಅನ್ನೋದಿಲ್ಲ. ಇಡೀ ಇಂಡಸ್ಟ್ರಿ ನನ್ಗೆ ಗೊತ್ತು ಮ್ಯಾಮ್. ನಾನು ಎಲ್ರ ಜೊತೆಗೂ ಕೆಲಸ ಮಾಡಿದ್ನಿ. ಬಿದ್ದೋಗಿದ್ದೀವಿ ಅಂತಂದಾಗ ಜನ ನಮ್ಮನ್ನ ನೋಡೋ ರೀತಿ ಇದೆ ಗೊತ್ತಾ. ಪ್ರತಿಯೊಬ್ರು ಇರ್ತಕ್ಕಂಥ ವ್ಯಕ್ತಿನೂ ದೂರ ಆಗ್ತಾರೆ, ಯಾರು ಬರಲ್ಲ ಮೇಡಮ್. ಅವಾಗ ಒಂದಂತೂ ಆ ಟೈಮಲ್ಲಿ ತಿಳ್ಕೊಂಡೆ ಮೇಡಮ್, ನಮ್ಮ ನೋವನ್ನ ಯಾವತ್ತು ಎಂಥ ಪರಿಸ್ಥಿತಿನಲ್ಲೂ ಯಾರಿಗೂ ಹೇಳ್ಕೊಂಬಾರ್ದು. ಹೇಳ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಅವಾಗ ಇರ್ತಕ್ಕಂಥ ಬೆಲೆನೂ ಇನ್ನ ಕಮ್ಮಿ ಆಗತ್ತೆ. ನೋವು 10% ಇತ್ತಂದ್ರೆ ಇನ್ನ 50% ಜಾಸ್ತಿ ಆಗತ್ತೆ. ಓ, ಇವನ ಹತ್ರ ಏನೂ ಇಲ್ಲ, ಓಕೆ, ದುಡ್ಡು ಕೊಡ್ತಾನೋ ಕೊಡಲ್ವೋ, ನಮ್ದು ಎಲ್ಲಿ ಮೋಸ ಮಾಡ್ಬಿಡ್ತಾನೋ, ಎಲ್ಲಿ ಹೊಡೋಗ್ಬಿಡ್ತಾನೋ, ಎಲ್ಲಿ ಸೊತ್ತೋಗ್ಬಿಡ್ತಾನೋ, ಏನಾದ್ರೆ ನಮ್ ದುಡ್ಡು ಎಲ್ಲಿ ಬರುತ್ತೆ. ಈ ತರ ಎಲ್ಲ ಅನುಭವಿಸಿದ್ವಿ ಮೇಡಮ್ ನಿಜವಾಗ್ಲೂ ನಾನು. ಬಟ್ ನನ್ಗೆ ಅದು ಯಾವ್ದು ಬೇಜಾರಿಲ್ಲ ಮೇಡಮ್. ಯಾಕಂದ್ರೆ ಅವ್ರೆಲ್ಲರೂ ನನ್ ಕಷ್ಟ ಕಾಲಕ್ಕೆ ಆಗಿದ್ದಾರೆ, ಕಷ್ಟ ಕಾಲದಲ್ಲಿ ಕೊಟ್ಟಿರ್ತಾರೆ, ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಕೆಲ್ಸದಲ್ಲಿ ಆಗಿರ್ಬೋದು, ಗೊತ್ತಿಲ್ದೇನೋ ಆಗಿರ್ಬೋದು, ಪ್ರತಿಯೊಬ್ರು ನಿಂತಿರ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಂತೀನಿ ಹೊರತು ನಾನು ಯಾವತ್ತು ಬೇಜಾರಾಗಂತದೇನಿಲ್ಲ. ಇವತ್ತಿನ ರಾಮ್ ನಗುಮುಖದ ಹಿಂದೆ ಆ ನೋವು ಈಗ್ಲೂ ಇದೆಯಾ? ಅಂದ್ರೆ ಮೀನ್ಸ್ ನನ್ಗೆ ಹಿಂಗ ಆಗಿತ್ತಲ್ಲ ಹಿಂದೆ ಅಂತ ಒಂದ್ ಕ್ಷಣ ಯಾವಾಗಾರು ಕುಂತಾಗ ಆ ನೋವೆಲ್ಲ ಯೋಚನೆ? ಮ್ಯಾಮ್, ನೋವ್ನ ಸುಖನ ಬೇಗ ಮರ್ತ್ ಬಿಡ್ತೀವಿ ಮ್ಯಾಮ್. ನೋವ್ನ ಮರೆಯೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಯಾವಾಗ್ಲೂ ಹಿಂಗ್ ಹೊಡಿತಿರುತ್ತೆ ತಲೆ ಮೇಲೆ. ಯಾಕಂದ್ರೆ ಅಷ್ಟು ಅವಮಾನಗಳು ಪಡ್ತಿರ್ತೀವಿ. ಈಗ ಕಳ್ಕಣದಂದ್ರೆ ಬೇರೆ ಮ್ಯಾಮ್. ಕಳ್ಕಣದ್ರ ಜೊತೆಗೆ ತನುಮನ ದನ ಎಲ್ಲಾ ಕಳ್ಕೊಂಡಿರ್ತೀವಿ, ಇನ್ನೇನು ಇಲ್ವೇ ಇಲ್ಲ. ನೋಡಿ ಮ್ಯಾಮ್, ಒಂದಂತೂ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ದೇವ್ರು ನನ್ನ ಹತ್ರ ತಗೊಳೋದಿಕ್ಕಿಂತ ಏನಿಲ್ಲ ಮ್ಯಾಮ್, ಎಲ್ಲಾ ತಗೊಂಡ್ಬಿಟ್ಟಿದ್ದಾನೆ. ಇಲ್ಲಿವರೆಗೂ ನಾನು ಪ್ರತಿದಿನ ಪ್ರತಿ ಹೆಜ್ಜೆನೂ ಕಳ್ಕೊಂಡೇ ಬಂದಿದ್ದೀನಿ ಮ್ಯಾಮ್. ಇನ್ ಮುಂದೆ ಏನಾದ್ರು ಕೊಟ್ರೆ ಅವ್ನು ಕೊಡ್ಬೇಕು ನನ್ಗೆ, ಅಷ್ಟೇ ಹೊರ್ತು ನನ್ನ ಹತ್ರ ತಗೊಳೋದಿಕ್ಕೆ ಕೇಳೋದಿಕ್ಕೆ ಏನು ಇಲ್ಲ ಮ್ಯಾಮ್. ನನ್ನ ಹತ್ರ ಎಲ್ಲ ಕಳ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಯತ್ನ, ನನ್ನ ಕೆಲಸ ಏನಿದೆ, ದಿಲ್ಮಾರಿ ಸೈಕೋ ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ಏನಿದೆ
ಆ ಕೆಲಸ ನಾನು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಪ್ರತಿಯೊಂದು ಫ್ಯಾಮಿಲಿ, ಪ್ರತಿಯೊಂದು ಹೆಣ್ಣು ಮಕ್ಕಳಾಗಿರ್ಬೋದು, ಪ್ರತಿಯೊಬ್ರು ಹುಡುಗರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಪ್ರತಿಯೊಬ್ರು ಈ ಸಿನಿಮಾ ಇಷ್ಟಪಡ್ತಾರೆ ಮ್ಯಾಮ್. ಯಾಕಂದ್ರೆ ನೀವ್ ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಆಗ್ಲೇ ನಾನು ಹೇಳೋದಿಕ್ಕಾಗಿಲ್ಲ. ಎಲ್ಲಾ ಕ್ಯಾಟಗರಿ ಜನಕ್ಕೂ ಈ ಸಿನಿಮಾ ಒಂದು ಉತ್ತರ ಕೊಡುತ್ತೆ. ಒಂದು ತಂದೆ ನನ್ನ ಮಗಳು ಈ ತರ ಇದ್ದಾಳಪ್ಪ ಅನ್ನೋ ಒಂದು ಖುಷಿ ಇರುತ್ತೆ. ಒಂದು ಮಗಳಿಗೆ ನನ್ನ ತಂದೆ ಈ ತರ ನನ್ನ ಕೇರ್ ಮಾಡ್ತಾರೆ ಅನ್ನೋದೊಂದು ಖುಷಿ ಇರುತ್ತೆ. ಒಂದು ಲವರ್ ಮ್ಯಾಮ್, ಯಾವ್ದೇ ಒಬ್ಬ ಲವರ್ ಆಗ್ಲಿ, ನನಗೆ ಒಂದು ಹುಡುಗಿ ಆಗ್ಲಿ, ಈ ತರ ನಂಗೆ ಹುಡುಗ ಆಗ್ಬೇಕು, ಈ ತರ ನಾನು ಇಷ್ಟ ಪಡ್ಬೇಕು, ಈ ತರ ಕೇರ್ ಮಾಡ್ಬೇಕು, ಈ ತರ ಸಪೋರ್ಟಿವ್ ನಿಂತ್ಕೊಬೇಕು, ಈ ತರ ಆ ಇದು ಅನುಮಾನ ಮಾಡಬಾರ್ದು, ರೆಸ್ಪೆಕ್ಟ್ ಮಾಡ್ಬೇಕು. ಒಂದು ಹೆಣ್ಣಿಗೆ ಬೇಕಾಗಿರೋದು ರೆಸ್ಪೆಕ್ಟ್ ಮ್ಯಾಮ್. ರೆಸ್ಪೆಕ್ಟ್ ಮತ್ತೆ ಫ್ರೀಡಮ್. ಅದನ್ನ ಏನನ್ನೋದ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಮ್ಯಾಮ್. ಒಂದು ತಂದೆಯಾಗಿ ಒಂದು ಮಗಳನ್ನ ನೋಡೋ ರೀತಿ, ಒಬ್ಬ ಲವ್ವರು ಅವ್ರ ಹುಡುಗಿನ ನೋಡೋ ರೀತಿ, ಒಂದು ಹುಡುಗಿ ಅವ್ರ ಹುಡುಗನ್ನ ನೋಡೋ ರೀತಿ, ಸಮಾಜ ಅವ್ರನ್ನ ನೋಡೋ ರೀತಿ ಇದೆ ಗೊತ್ತಾ ಮ್ಯಾಮ್. ನೀವು ಒಂದು ಹೆಣ್ಣು ಮ್ಯಾಮ್, ನಿಮ್ಮೊಂದು ರೆಸ್ಪೆಕ್ಟ್ ಕೊಟ್ರೆ ನೀವ್ ಯಾರಿಗೆ ಎಷ್ಟು ಬೇಕಾದ್ರೂ ಪ್ರೀತಿ ಕೊಡ್ತೀರಾ. ಅದೇ ಮ್ಯಾಮ್ ಸಿನಿಮಾ, ಇನ್ನೇನಿಲ್ಲ. ಆ ರೆಸ್ಪೆಕ್ಟು, ಆ ವ್ಯಾಲ್ಯೂನ ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ. ಆ ಶುಕ್ಲನ ಕ್ಯಾರೆಕ್ಟ್ರೆ ಪ್ರತಿಯೊಬ್ರು ಇಷ್ಟಪಡ್ತಾರೆ ಮ್ಯಾಮ್, ಅಷ್ಟು ಚೆನ್ನಾಗಿದೆ.